ಅಲ್ಲ, ನಾನು ಏನೋ ಥಿಂಕ್ ಮಾಡ್ತಾ ಇದ್ರೆ ಇಲ್ಲಿ ಭಾಗ್ಯ ಅವರು ಬೇರೆ ಏನೋ ಹೇಳ್ತಾ ಇದ್ದಾರಲ್ಲ. ಎನಿವೇಸ್, ಅವರಾಗೆ ಅವರು ಕ್ಯಾಶ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅಂದಾಗ ನಾನು ಇಲ್ಲ ವಾಪಸ್ ಕೊಡಿ ಅಂತ ಕೇಳೋದು ಸರಿಯಾಗಲ್ಲ. ಕೊನೆಗೂ ನಾನು ಏನಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟನೋ ಅದಾಗ್ತಾ ಇದೆ. ಭಾಗ್ಯ, ಐ ಆಮ್ ರಿಯಲಿ ವೆರಿ ಸಾರಿ. ನಂಗೆ ತುಂಬ ಬೇಜಾರಾಗ್ತಾ ಇದೆ. ಏನು ಬೇಜಾರಾಗ್ತಿದ್ಯಾ? ಯಾಕಾದಿ ಅವ್ರೆ? ಯಾಕೆ ಅಂತ ಕೇಳ್ತಾ ಇದ್ದೀರಲ್ಲ. ಅಲ್ಲ, ನನ್ನಿಂದಾಗಿ ನೀವು ಈ ಥರ ಸ್ಟೇಷನ್ಗೆ ಬರೋ ಥರ ಆಯಿತು. ಅಯ್ಯೋ ಅಷ್ಟೇನಾ? ಅದನ್ನ ಬಿಡಿ ಹೋಗ್ಲಿ. ಅದೇ ಅಷ್ಟೇನಾ ಅಂತ ನೀವು ಇಷ್ಟು ಕೂಲಾಗಿ ಹೇಳ್ತಾ ಇದ್ದೀರಾ? ಆದಿ ಅವ್ರೆ ನೋಡಿ, ನನಗೆ ತುಂಬಾನೇ ಚೆನ್ನಾಗಿ ಗೊತ್ತು ನೀವು ಆ ಥರ ಎಲ್ಲ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಷ್ಟೇ. ಅದನ್ನ ನಾನು ಇವ್ರುಗಳಿಗೆ ಹೇಳ್ತಾನೆ ಇದ್ದೀನಿ. ಇವಾಗಲ್ಲ, ಮನೆಯಿಂದ ಎಳ್ಕೊಂಬಂದ್ರಲ್ಲ ಆವಾಗ್ಲಿಂದಾನು ಹೇಳ್ತಾನೆ ಇದೀನಿ. ಆದ್ರೆ ಇವ್ರುಗಳು ನನ್ನ ಮಾತು ಕೇಳಲೇ ಇಲ್ಲ, ಬಾಯಿ ಮುಚ್ಚಿ ಎಳ್ಕೊಂಬಂದ್ರು. ವಾಟ್? ಎಳ್ಕೊಂಡ್ ಬಂದ್ರ? ಆದಿಯವ್ರೆ ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ಈಗ ನೀವು ದುಡ್ಕಿದ್ರೆ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತೆ. ಅದ್ ಹಾಗಲ್ಲ ಭಾಗ್ಯ. ನೋಡಿ ಆದಿಯವ್ರೆ, ನೀವ್ ಆ ನೆಕ್ಲೆಸ್ ನ ಕದ್ದಿಲ್ಲ ಅನ್ನೋದು ನನಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಅದಿನ್ ಸ್ವಲ್ಪ ಹೊತ್ತಲ್ಲಿ ಇವ್ರುಗಳಿಗೂ ಅರ್ಥ ಆಗುತ್ತೆ. ಆದ್ರೂ ಆದಿಯವ್ರೆ, ಡೈಮಂಡ್ ನೆಕ್ಲೆಸ್ ಕದ್ದಿದ್ದೀರಾ ಅಂತ ನಿಮ್ಮೇಲೆ ಆರೋಪ ಬಂತಲ್ಲ, ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ. ಹೌದು, ಇವಾಗ ನೀವು ಯಾರಿಗೆ ಫೋನ್ ಮಾಡಿದ್ರಿ? ಸರ್, ಯಾರು ನೋಡುತ್ತಾ ಇದ್ದೀರಾ ಸರ್? ಹೇಗಿದ್ದಾರೆ? ಐ ಆಮ್ ಗುಡ್ ಸರ್, ನೀವು ಹೇಗಿದ್ದೀರಾ? ಏನು ಪ್ರಾಬ್ಲಮ್ ಅಂದ್ರಲ್ಲ, ಏನಾಯ್ತು? ಮೇಡಮ್, ಮೇಡಮ್, What happened? Why are you chasing my car? ಮೇಡಮ್, ಈ ಬ್ಯಾಗ್ ನಿಮ್ದಲ್ವಾ? ಐ ವಾಂಟೆಡ್ ಟು ರಿಟರ್ನ್ ದಿಸ್. ತಗೊಳ್ಳಿ ಇದನ್ನ. ಅಲ್ಲ. ಇಟ್ಕೊಳ್ಳಿ. ಇರ್ಲಿ. ನೋ. ಡ್ರೈವರ್ ಹೊಡಿ. ನೀನೇನ್ ದೊಡ್ಡ ಸಾಧಕ ಅಲ್ಲ, ಕಳ್ಳ ನೀನು. ನೀನು ಇವಳು ಇಬ್ರು ಸೇರಿ ಪ್ರೀ ಪ್ಲಾನ್ ಮಾಡಿ ಇದನ್ನ ಮಾಡಿದೀರಾ. ನೀನು ಕದ್ದಿದ್ಯಾ, ಆ ಬ್ಯಾಗನ್ನ ಇವಳಿಗೆ ಪಾಸ್ ಮಾಡಿದ್ಯಾ, ಇದೆಲ್ಲ ನನಗೆ ಚೆನ್ನಾಗಿ ಗೊತ್ತು. ಓ, ಇವಳ ಹೆಸರಲ್ಲೂ ಬಿಲ್ಡಪ್ ಇದೆಯಾ? ಯಾರು ಇವಳು? ಪ್ರೈಮ್ ಮಿನಿಸ್ಟರ್ ಸಂಬಂಧಪಟ್ಟವಳ ಅಥವಾ ಅದಕ್ಕೂ ಮೇಲೆನಾ? ಹೇ, ಬಂದ್ರೆ ಇಲ್ಲಿ. ಇವ್ರು ಕಳ್ತನ ಮಾಡಿದ್ದಾರೆ ಅಂತ ನಿಮ್ಮ ಹತ್ರ ಏನ್ ಪ್ರೂಫ್ ಇದೆ? ಸರ್, CCTV ಫುಟೇಜ್ ಇದೆ ಸರ್. ಇವರೇ ಕದ್ದಿದ್ದಾರೆ ಅಂತ ಅದರಲ್ಲಿ ಕನ್ಕ್ಲೂಸಿವ್ ಎವಿಡೆನ್ಸ್ ಇದೆಯಾ? ಸರ್, ಆ ಥರ ಏನಿಲ್ಲ ಸರ್, ಜಸ್ಟ್ ಬ್ಯಾಗ್ ತಗೊಂಡೋಗಿದ್ದು ಅಷ್ಟೇ ಇದೆ ಸರ್. ಅಷ್ಟೇ ಇದೆ ಅಂದಮೇಲೆ ನಿಮ್ಮ ಹತ್ರ ಏನು ಪ್ರೂಫೇ ಇಲ್ಲ. ಅದೇ ಹಂಗೆ ಅರೆಸ್ಟ್ ಮಾಡ್ತೀರಾ? ಇವರೇ ಅಪರಾಧಿ ಅಂತ ನೀವೇನು ಡಿಸೈಡ್ ಮಾಡ್ತೀರಾ? ಅಲ್ಲ ಸರ್, ಅದು ಅಲ್ಲ, ಅಷ್ಟಕ್ಕೂ ಇವ್ರನ್ನ ಕಳ್ಳ ಅಂತ ಹೇಳ್ಕೊಂಬಂದಿದ್ದೀರಲ್ಲ, ಇವ್ರು ಯಾರು ಗೊತ್ತಾ? ಎಲ್ಲ ನಿಮ್ಮ ಮೂಗಿನ ನೇರಕ್ಕೆ ಯೋಚನೆ ಮಾಡೋದಲ್ಲ, ಕೇಸಿನ ಅಂತರಾಳನ್ನು ತಿಳ್ಕೊಳ್ಳಿ. ಅಲ್ಲ,
ಇವ್ರ ಬಗ್ಗೆ ಏನು ಗೊತ್ತು ಅಂತ ಕರ್ಕೊಂಬಂದು ನಿಲ್ಸಿದ್ದೀರಾ? ಸಾರಿ ಅದು ಸರ್. ಇಟ್ಸ್ ಓಕೆ ಸರ್. ಅಲ್ಲ ಸರ್, ನೀವು ಅವ್ರನ್ನ ಸರ್ ಅಂತ ಕರಿತಾ ಇದ್ದೀರಾ ಯಾಕೆ? ನನಗಿನ್ನ ಚಿಕ್ಕವರು ಅಂತಲ್ಲ. ಅವರು ವಯಸ್ಸಿನಲ್ಲಿ ನನಗಿನ್ನ ಚಿಕ್ಕವರು ಇರ್ಬೋದು, ಆದರೆ ಅವ್ರ ಸಾಧನೆಯಲ್ಲಿ ಎಷ್ಟು ದೊಡ್ಡವ್ರು ಗೊತ್ತಾ? ಇವ್ರನ್ನ ಯಾರು ಅಂದ್ಕೊಂಡಿದ್ದೀರಾ? ಕಾಮತ್ ಬಿಸ್ನೆಸ್ ವೆಂಚರ್ ಇದೆಯಲ್ಲ, ಅದರ ಓನರ್ ಆ್ಯಂಡ್ MD. ಅದು ಯಾವುದೋ ಡೈಮಂಡ್ ನೆಕ್ಲೆಸ್ ಕದ್ದಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ, ಅಂತ ಡೈಮಂಡ್ ನೆಕ್ಲೆಸ್ ಇರೋ ಶಾಪನ್ನೇ ಖರೀದಿ ಮಾಡೋ ಕೆಪಾಸಿಟಿ ಇರೋ ಮನೆತನದವ್ರು ಇವರು. ಅಂಥದ್ರಲ್ಲಿ ಇವರು ಡೈಮಂಡ್ ನೆಕ್ಲೆಸ್ ಕದ್ದಿದ್ದಾರ? ಇವರು ಡೈಮಂಡ್ ನೆಕ್ಲೆಸ್ ಕದ್ದಿದ್ದಾರೆ ಅಂತ ನೀವು ಇವ್ರ ಮೇಲೆ ಕೇಸ್ ಹಾಕಿದ್ದೀರಲ್ಲ, ಆ ಡೈಮಂಡ್ ನೆಕ್ಲೆಸ್ ಬೆಲೆಗಿಂತ 5 ಪಟ್ಟು ಜಾಸ್ತಿ ದುಡ್ಡನ್ನ ಪ್ರತಿ ತಿಂಗಳು ಚಾರಿಟಿ ರೂಪದಲ್ಲಿ ವೃದ್ಧಾಶ್ರಮ, ಅನಾಥಾಶ್ರಮಕ್ಕೆ ದಾನ ಕೊಡ್ತಾರೆ. ಅಷ್ಟೇ ಅಲ್ಲ, ಎಷ್ಟೋ ಫ್ರೀ ವಿಲೇಜಸ್ ಕಿಡ್ಸ್ಗೆ ಎಜುಕೇಶನ್ ಕೊಡ್ತಾರೆ. ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ಎಲ್ಲ ಕೊಡ್ತಾರೆ. ಲೆಕ್ಕಿಲ್ದಷ್ಟು ಜನಕ್ಕೆ ಲೆಕ್ಕಿಲ್ದಷ್ಟು ಹೆಲ್ಪ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವ್ರ ಚಾರಿಟಿಯಿಂದ ದುಡ್ಡು ತಗೊಂಡು ಓದಿ ಎಷ್ಟೋ ಜನ ಪೊಲೀಸ್ ಆಫೀಸರ್ ಆಗಿರೋರು ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದಾರೆ. ಸೋಷಿಯಲಿ ಇಷ್ಟೆಲ್ಲ ಹೆಲ್ಪ್ ಮಾಡೋರು ಡೈಮಂಡ್ ನೆಕ್ಲೆಸ್ ಕದ್ದಿದ್ದಾರೇನ್ರಿ? ವಾಟ್ ಯು ಥಿಂಕ್ ಯುವರ್ ಸೆಲ್ಫ್? ಸಾರಿ ಸರ್, ಗೊತ್ತಾಗ್ಲಿಲ್ಲ ಸರ್. ಏನ್ರಿ ಗೊತ್ತಾಗಲ್ಲ? ನೋಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ? ಈ ಥರ ಎಲ್ಲ ಮಾಡಿ ಡಿಪಾರ್ಟ್ಮೆಂಟ್ ಮಾನ ಮರ್ಯಾದೆ ಎಲ್ಲ ತೆಗಿಬೇಕು ಅನ್ಕೊಂಡಿದ್ದೀರಾ? ಯೂಸ್ಲೆಸ್. ಸರ್ ಅದು ಇವ್ರನ್ನ ಯಾಕ್ರೆ ಕರ್ಕೊಂಬಂದಿದ್ದೀರಾ? ಸರ್ ಇವರು ನಿಮ್ಮ ಮೂಗಿನ್ನೇರ್ಕೆ ಯೋಚನೆ ಮಾಡ್ತೀರಲ್ಲ ನೀವು. ನಿಮ್ಮಂಥವ್ರಿಂದ ಅದೆಷ್ಟು ಜನ ನಿರಪರಾಧಿಗಳಿಗೆ ಶಿಕ್ಷೆ ಆಗುತ್ತೋ. ನಾನು ಈ ಚಾಲೆಂಜ್ನ ಸೋತಿದ್ದೀನಿ ಅಂತ ಭಾಗ್ಯ ಅವ್ರಿಗೆ ಹೇಗೆ ಹೇಳಲಿ? ಹೇಗಾದರೂ ಹೇಳಲೇಬೇಕು, ನೀವೇ ಈ ಚಾಲೆಂಜ್ನ ಗೆದ್ದಿದ್ದೀರಾ ಅಂತ. ಇಲ್ಲಾಂದರೆ ನನ್ನ ಮನಸ್ಸಾಕ್ಷಿ ಒಪ್ಪಲ್ಲ. ನಾನು ಜೆನ್ಯೂನ್ ಆಗಿರಬೇಕು, ಬಟ್ ನಾನು ಈ ಚಾಲೆಂಜ್ನ ಸೋತಿದ್ದೀನಿ. ದುಡ್ಡನ್ನ ವಾಪಸ್ ಕೊಡಿ ಅಂತ ಕೇಳಲಾ? ಬೇಡ ಬೇಡ, ತುಂಬ ರೂಡ್ ಅನ್ಸ್ಬೋದು. ಸರಿ ಆಗಲ್ಲ ಅನ್ಸುತ್ತೆ ಹಾಗೆ ಕೇಳಕ್ಕೆ. ನೀವು ಅನ್ಕೊಂಡ ಹಾಗೆ ನೀವೇ ಗೆದ್ದಿದ್ದೀರಿ, ದುಡ್ಡು ಕೊಡಿ ಅಂದರೆ ಮುಖಕ್ಕೆ ಹೊಡೆದಂಗೆ ಹೇಳ್ದೆ ಅಂತ ಆಗಲ್ವಾ? ಮಾಡಲಿ. ಏನಿದು? ಯಾಕೋ ಇಬ್ರು ಯಾವುದೋ ಯೋಚನೆಯಲ್ಲಿ ಕಳೆದೋಗಿರೋ ಥರ ಇದ್ದೀರಾ? ಏನ್ ವಿಷಯ? ಏನಿಲ್ಲ ಏನಿಲ್ಲ. ಆದಿಯವರೇ, ನೀವೇನು ಹೇಳಕ್ ಬಂದ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ವಿಷಯನ ಇನ್ನೂ ಡ್ರ್ಯಾಗ್ ಮಾಡೋದು ನನಗಿಷ್ಟ ಇಲ್ಲ. ಅದೇನು ಅಂತ ನಾನೇ ಹೇಳ್ತೀನಿ. ನಾನೀ ಸವಾಲಲ್ಲಿ ಸೋತಿದ್ದೀನಿ. ಸವಾಲಲ್ಲಿ ಸೋತ್ರೆ ದುಡ್ಡು ತಗೊಳ್ಬೇಕು ಅಂತ ನೀವು ಹೇಳಿದ್ರಲ್ವಾ? ಸರಿ, ನಾನು ಆ ದುಡ್ಡನ್ನ ತಗೊಳ್ತೀನಿ. ಆದಿಯವರೇ, ನಾನು ಈ ಸೋಲನ್ನ ಒಪ್ಕೊಳ್ಳೋಕೆ ಒಂದು ಕಾರಣ ಇದೆ. ಅದೇನು ಅಂದರೆ ನೀವು ಹಾಕಿರೋ ಎಫರ್ಟ್ಸ್. ಈ ಜೀವನ ಶೈಲಿ ಬದುಕೋದಕ್ಕೆ ನೀವು ತುಂಬಾನೇ ಕಷ್ಟಪಟ್ಟಿದ್ದೀರಿ. ನೀವು ಹಾಕೊಳ್ಳೋ ಬಟ್ಟೆಯಿಂದ ಹಿಡಿದು ಊಟದವರೆಗೂ ಎಲ್ಲದನ್ನೂ ಬದಲಾಯಿಸ್ಕೊಂಡಿದ್ದೀರಿ. ಈ ನಿಮ್ಮ ಪ್ರಯತ್ನ, ನಿಮ್ಮ ಹಠದ ಮುಂದೆ ನಾನು ಸೋಲು ಒಪ್ಕೊಳ್ಳೇಬೇಕಾಯ್ತು. ಅಲ್ಲ, ನಾನು ಏನೋ ಥಿಂಕ್ ಮಾಡ್ತಾ ಇದ್ರೆ ಇಲ್ಲಿ ಭಾಗ್ಯ ಅವರು ಬೇರೆ ಏನೋ ಹೇಳ್ತಾ ಇದ್ದಾರಲ್ಲ. ಎನಿವೇಸ್, ಅವರಾಗೆ ಅವರು ಕ್ಯಾಶ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅಂದಾಗ ನಾನು ಇಲ್ಲ ವಾಪಸ್ ಕೊಡಿ ಅಂತ ಕೇಳೋದು ಸರಿಯಾಗಲ್ಲ. ಕೊನೆಗೂ ನಾನು ಏನಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟನೋ ಅದಾಗ್ತಾ ಇದೆ. ಐ ಆಮ್ ಹ್ಯಾಪಿ ಫಾರ್ ಇಟ್. ಅದೇವ್ರೆ, ಏನು ಯೋಚನೆ ಮಾಡ್ತಿದ್ದೀರಿ? ಏನಿಲ್ಲ, ನೀವು ಒಳ್ಳೆ ಡಿಸಿಷನ್ ತಗೊಂಡಿದ್ದೀರಾ, ಖುಷಿ ಆಯಿತು. ಇದೇ ಖುಷಿಗೆ ಸೂಟ್ ಕೇಸ್ ತಗೊಂಡು ಬರ್ತೀನಿ ನಾನು. ಅದಿ ಭಾಗ್ಯಂಗೆ
ನೀನೇ ನಿನ್ನ ಕೈಯಾರೆ ಕೊಡಬೇಕು. ದೇವ್ರೆ, ಈ 7 ದಿನ ತುಂಬಾ ಕಷ್ಟಪಟ್ಟಿದ್ದೀರಾ. ನಮ್ಮಿಂದಾಗಿ ಕಷ್ಟಪಟ್ಟಿದ್ದೀರಾ, ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ಆ ಥರ ಏನೂ ಇಲ್ಲ ಅತ್ತೆ. ನಾನು ತುಂಬ ಖುಷಿ ಪಟ್ಟೆ ಇದನ್ನೆಲ್ಲ ಮಾಡಿರೋದು. ರೆಡಿ? ಅದೇ ನೀನೇ ನಿನ್ನ ಕೈಯಾರೆ ಕೊಡು. ಇದ್ರಲ್ಲೇನು ದುಡ್ಡೇ ಇಲ್ಲ. ನೀನ್ ಕೊಟ್ಟಿರೋ ದುಡ್ಡು ಇದರಲ್ಲೇ ಇತ್ತಪ್ಪ. ಈ ಕಾಣಿಸ್ತಾ ಇಲ್ಲ ಅಂದ್ರೆ ಎಲ್ಲೋಯ್ತು? ಪಕ್ಕ ಇದರಲ್ಲೇ ಇತ್ತಾ? ಹೌದಾ? ಅದೇ ಇದರಲ್ಲೇ ಇತ್ತು. ಯಾವುದಕ್ಕೂ ಒಂದ್ಸಲ ನೀವು ಇಟ್ಟಿರೋ ಜಾಗದಲ್ಲಿ ನೋಡೋಣ ಬನ್ನಿ. ಸರಿ ಬನ್ನಿ. ದುಡ್ಡು ಎಲ್ಲಿಟ್ಟಿದ್ರಿ? ಭಾಗ್ಯ, ಏನ್ ಹುಡುಕ್ತಿದ್ದೀರಾ? ಅತ್ತೆ ಅತ್ತೆ ದುಡ್ಡು ಕಾಣಿಸ್ತಿಲ್ಲ ಅತ್ತೆ. ದುಡ್ಡು ಎಲ್ಲೂ ಇಲ್ಲ ಗೆಳತಿ. ಪಕ್ಕ ಇಲ್ಲೇ ಇಟ್ಟಿದ್ದ? ಹ್ಞೂ ಫ್ರೆಂಡು, ಇಲ್ಲೇ ಇಟ್ಟಿದ್ದು. ಯಾವುದಕ್ಕೂ ಒಂದ್ಸಲ ಬೇರೆ ರೂಮಲ್ಲಿ ಚೆಕ್ ಮಾಡೋಣವಾ? ಅದೇವ್ರೆ, ದುಡ್ಡು ಇಟ್ಟಿರೋದು ಇಲ್ಲೇ ಅಂದ್ಮೇಲೆ ಅದ್ ಹೇಗ್ ಬೇರೆ ರೂಮ್ಗೆ ಹೋಗುತ್ತೆ? ಹೌದು ಹೌದು. ಹಾಗಾದ್ರೆ ಪಕ್ಕ ಯಾರೋ ಕದ್ದಿದ್ದಾರೆ ಅಂತ ನನ್ನ ಫೀಲು. ಲಾಸ್ಟ್ ಟೈಮ್ ಆ ದುಡ್ಡನ್ನ ನೀವು ಯಾವಾಗ ನೋಡಿದ್ದು? ಫ್ರೆಂಡು, ನಿನ್ನೆ ನೋಡಿದ್ದು. ನಿನ್ನೆಯಿಂದ ಯಾರಾದ್ರೂ ಈ ಮನೆಗೆ ಹೊರಗಡೆಯವ್ರು ಯಾರಾದ್ರೂ ಬಂದಿದ್ರಾ? ಇಲ್ಲ ಅದೇ, ನಮ್ಮ ಮನೆಯವ್ರ ಬಿಟ್ಟು ಬೇರೆ ಯಾರು ಬಂದಿಲ್ಲ. ಇಲ್ಲ, ಒಬ್ಬ ಬಂದಿದ್ದ. ಯಾರಮ್ಮ ಬಂದಿದ್ರು? ಅದೇ ಬಗ್ಗೆ ಬಾಗಿಲು ಸರಿ ಮಾಡಕ್ಕೆ ಗಣೇಶ ಬಂದಿದ್ನಲ್ವಾ? ಸುನಂದ ಅವ್ರೆ, ಆ ಗಣೇಶ ಅದನ್ನ ತಗೊಳಕ್ ಸಾಧ್ಯನೇ ಇಲ್ಲ. ಅವನ್ ಪಾಪ ಬ್ಯಾಕ್ ಡೋರ್ ಹತ್ರ ಬಂದ, ಪ್ರಿಪೇರ್ ಮಾಡ್ದ, ಅವನಷ್ಟಕ್ಕೆ ಹೋದ. ಅಷ್ಟಕ್ಕೂ ಅವನಂತ ಮನುಷ್ಯ ಅಲ್ವೇ ಅಲ್ಲ.